ಮೊದಲಿಗೆ ನಾನು ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆಯನ್ನು ಹಾಕ್ತೀನಿ. ನಾಡ ಹಬ್ಬ ದಸರಾ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಮೆರೆಸುವಂತ ಹಬ್ಬ. ಆ ಹಬ್ಬವನ್ನ ಒಬ್ರು ಮುಸ್ಲಿಂ ಉದ್ಘಾಟನೆ ಮಾಡುವಂತದ್ದು ಎಷ್ಟು ಸರಿ? ಈ ಪ್ರಶ್ನೆ 100ಕ್ಕೆ 100ರಷ್ಟು ಸರಿ ಇದೆ. ನಾನು ಕೇಳುವಂಥದ್ದು, ಈಗ ಮುಸಲ್ಮಾನರ ಯಾವ್ದಾದ್ರು ಒಂದು ಹಬ್ಬ ಇದ್ರೆ ಅಲ್ಲಿ ಸ್ವಾಮೀಜಿ ಅವರನ್ನ ಕರೆಸಿ ಉದ್ಘಾಟನೆ ಮಾಡುವಂಥದ್ದು ನಿಮ್ಮಿಂದ ಊಹೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನಾನು ಹೇಳ್ತೀನಲ್ವ, ಅದು ಸಾಧ್ಯ ಇಲ್ಲ, ಅಂಡ್ ಅದು ನಡೆಯಲ್ಲ ಕೂಡ. ಲೋಕ ರಕ್ಷಕಿಯಾದ ತಾಯಿ ಗೊತ್ತಿಲ್ಲವೇ ಮಗಳೇ? ತನ್ನ ನೆಲದಲ್ಲಿ ನಲಿಯುವ ಮಕ್ಕಳ್ಯಾರೆಂದು ಆ ಶ್ರೀರಾಮಚಂದ್ರನಿಗೂ ಹಾಲು ಕೊಟ್ಟವಳು ಅವಳೇ, ಹರಾಮಿ ರಾವಣನಿಗೂ ಎದೆ ಹಾಲು ಕೊಟ್ಟವಳು ಅವಳೇ. ಅವಳ ಎದೆ ಹಾಲುಂಡ ಮಕ್ಕಳು ಇರುವರು ಹೊಡೆದಾಡಿಕೊಂಡಾಗ ಬದುಕಿ ಬಾಳಿ ಬೆಳಗಿದವ ಶ್ರೀರಾಮಚಂದ್ರನಾದರೆ ಆ ಬೆಳಕಿನ ಬೆಂಕಿಯೊಳಗೆ ಸುಟ್ಟು ಸೀದು ಹೋದವ ರಾವಣನಲ್ಲವೇ ತಾಯಿ? ಧರ್ಮ ಎಷ್ಟಿದೆ ಹೇಳು ನೋಡೋಣ. ಹೊರಗೆ ಕೆರಬಿಟ್ಟು ಮುಡಿಗೆ ಹೂವಿಟ್ಟು ಮೈಗೆ ನವಿರಾದ ಮೈಸೂರು ಹಸಿರು ರವಿಕೆ ಹಳದಿ ಸೀರೆಯ ನುಟ್ಟು ಮನದೊಳಗೆ ದುಃಖ ಮುಚ್ಚಿಟ್ಟು ಕರ ತೆರೆದು ಆರತಿಯ ಒತ್ತಿ ಮುಖಕ್ಕಿಟ್ಟು ಕರ ಮುಗಿದ ಮಗಳ ಮುಖಕ್ಕೆ ಮುಖ ಕೊಟ್ಟು ನಗುತ್ತಿರುವ ಚಾಮುಂಡಿಗೆ ಗೊತ್ತು ಈ ಗುಟ್ಟು. ಸೀಮೆಯಲ್ಲಿ ಅವರಿದ್ದರೆ ಸೀಮಾತೀತಳಾದ ನಮ್ಮಮ್ಮ ಚಾಮುಂಡಮ್ಮನಿಗೆ ಚೆನ್ನಾಗಿ ಗೊತ್ತು ಯಾರ್ಯಾರಿಂದ ಏನೇನ ಕೈಗೊಳ್ಳಬೇಕೆಂದು. ಚಿಂತೆ ಬಿಟ್ಟು ಮಗಳೇ, ಆ ಮಹಾ ತಾಯಿಗೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಕೊಟ್ಟು ನಮಗಂಟಿದ ಕಂಟಕವ ಹೊರಗಟ್ಟು ಅಟ್ಟೆಂದು ಗಟ್ಟಿಯಾಗಿ ಕೂಗಿ ಕರೆಯಲು ಬರೆಯಲೇ ನಮ್ಮಮ್ಮ, ನಮ್ಮೆಲ್ಲರಮ್ಮ ಚಾಮುಂಡಮ್ಮ. ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.